ಶ್ರೀಕೃಷ್ಣನ ಹೃದಯ ಇದೆ ಅಂತೇಳಿ. ಅಂದರೆ ಈಗಲೂ ಕೂಡ ಆ ಮರದ ಮೂರ್ತಿಯನ್ನು ಮಾಡಿದ ನಂತರ ಆ ಒಂದು ಪಾದರಸ ಥರದ ಒಂದು ದ್ರಾವಣ ಅದರೊಳಗೆ ಹಾಕ್ತಾರಂತೆ. ಅದನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಮಾಡಬೇಕಂತೆ. ಇದು ಪ್ರತೀತಿ. ಅದನ್ನು ಕಣ್ಣಿಂದ ನೋಡೋಕ್ಕಾಗೋದಿಲ್ವಂತೆ. ಈಗಲೂ ಅಲ್ಲಿರುವಂಥ ಪ್ರತೀತಿ. ಡಾಕ್ಟ್ರು ಚೆಕ್ ಮಾಡುವಂಥದ್ದು ಕೂಡ ಇದೆ, ಪ್ರತೀತಿ, ನಂಬಿಕೆ. ಆಮೇಲೆ ಸಾಕ್ಷಾತ್ ಶ್ರೀಕೃಷ್ಣನ ವಿಗ್ರಹವನ್ನು ಮರದಿಂದ ಮಾಡ್ತಾರೆ. ಯಾವುದು ಕಲ್ಲು ಮತ್ತೊಂದೀಗ ಬಾಲರಾಮಂದು ಮಾಡಿದ್ರಲ್ಲ, ಅದಕ್ಕೆ ಇಂಥದೇ ಕಲ್ಲು ಬೇಕು. ತಿರುಪತಿಯ ಕಲ್ಲು ಯಾವುದರಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಗುತ್ತೆ. ಅದೆಲ್ಲ ನಮ್ಗೆ ಗೊತ್ತಿರುತ್ತೆ, ಯಾವಾಗ ಏನು ಎತ್ತ ಯಾವ ಕಲ್ಲು. ಇದು ಹಂಗಲ್ಲ, ಮರದಿಂದ ಮಾಡಿರೋದು. ಆಮೇಲೆ ಒಂದು ವಿಶೇಷ ನೋಡಿ, ಆ ಕಣ್ಣಲ್ಲಿ ಅಂಕ ಅಂತ ಹೇಳ್ತೀನಿ. 12 ವರ್ಷಕ್ಕೊಮ್ಮೆ ವಿಗ್ರಹ ಬದಲಾವಣೆ ಮಾಡಲಾಗುತ್ತೆ. 12 ವರ್ಷಕ್ಕೊಮ್ಮೆ ವಿಗ್ರಹ ಕೆತ್ತನೆಗೆ ಪವಿತ್ರ ಬೇವಿನ ಮರವನ್ನೇ ಬಳಸ್ತಾರೆ. ಮರದಿಂದ ಮಾಡಿದಂಥ ವಿಗ್ರಹ 21 ದಿನಗಳ ಅವಧಿಯಲ್ಲಿ ಈ ವಿಗ್ರಹವನ್ನು ಕೆತ್ತಬೇಕಾಗತ್ತೆ. ಈ ವಿಗ್ರಹವನ್ನು ಕೆತ್ತನೆ ಮಾಡಿದವರು ಕೂಡ ಅದನ್ನು ನೋಡುವಂತಿಲ್ವಂತೆ. ಅಂದರೆ ನೋಡುವಂತಿಲ್ಲ ಅಂದರೆ ಆರಂಭದಲ್ಲೇ ಇರುತ್ತೆ, ಆ ಕೊನೆಗೆ ಅದನ್ನು ನೋಡುವಂಗಿಲ್ಲ ಅಂತೇಳಿ. ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ಜಗನ್ನಾಥನ ಮೂರ್ತಿಯನ್ನು ಕೆತ್ತುತ್ತಾರೆ, ಪೇಂಟಿಂಗ್ ಮಾಡ್ತಾರೆ ಅಂತೆಲ್ಲ ಇದೆ. ನೋಡಿ, ವಿಗ್ರಹ ಪ್ರತಿಷ್ಠಾಪನೆಯನ್ನು ಕರೆಂಟ್ ಕಟ್ ಮಾಡುತ್ತೆ ಸರ್ಕಾರ. ಅಲ್ಲಿ ಕರೆಂಟ್ ಇರೋದಿಲ್ಲ. ಯಾಕೆ ಗೊತ್ತಾ? ಪ್ರತಿಷ್ಠಾಪನೆಯವರೆಗೆ ವಿಗ್ರಹವನ್ನು ಯಾರು ನೋಡಬಾರ್ದು ಅಂತೇಳಿ. ಆಮೇಲೆ ಆ ಹೃದಯ ಒಂದರಿಂದ ತೆಗೆದು ಮತ್ತೊಂದಕ್ಕೆ ಹಾಕುವಂಥ ಒಂದು ನಂಬಿಕೆ ಏನಿದೆ, ಅದು ಕೂಡ ಯಾರಿಗೂ ಕಣ್ಣಲ್ಲಿ ನೋಡಬಾರ್ದು ಅಂತೇಳಿ. ಮೂರ್ತಿ ಬದಲಾವಣೆ ವೇಳೆ ಒಂದು ಅಚ್ಚರಿ ಬೆಳವಣಿಗೆ ನಡೆಯುತ್ತಂತೆ. ಜಗನ್ನಾಥನ ಹೃದಯ ಇದುವರೆಗೂ ಹಾಗೇ ಇದೆಯಂತೆ. ಮೂರ್ತಿ ಬದಲಾವಣೆ ಹೃದಯವನ್ನು ಪುನಃ ಪ್ರತಿಷ್ಠಾಪಿಸ್ತಾರಂತೆ. ಇದು ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹಕ್ಕೆ ಹಾಕ್ತಾರೆ. ಆಮೇಲೆ ಜಗನ್ನಾಥನ ಹಳೆಯ ಮೂರ್ತಿಯನ್ನು ಹೂಳೋದು, ಬೆಂಕಿ ಕೊಡೋದಲ್ಲ, ಹೂಳೋದು, ಇದಾಗತ್ತೆ ಅಂತ. ಈ ಪುರಿ ಜಗನ್ನಾಥನ ವಿಗ್ರಹ ನೀವು ನೋಡಿದ್ರಲ್ವ, ಅನಂತ ಪದ್ಮನಾಭ ಹೇಗಿದೆ? ಶೇಷಶಯನ ಫುಲ್ ಅಲ್ವಾ? ಶೇಷಶಯನಾಗಿ ಮಲಗಿರ್ತಾನೆ, ಹಾವಿನ ಮೇಲೆ ಮಲಗಿರೋದು. ತಿರುಪತಿ ತಿಮ್ಮಪ್ಪ ವಿಗ್ರಹ ನಿಮಗೆಲ್ಲ ಗೊತ್ತಿರುವಂಥದ್ದು. ಪುರಿ ಜಗನ್ನಾಥ ವಿಶೇಷತೆ ಏನಪ್ಪ ಅಂತಂದರೆ, ಇದು ಯಾವುದೇ ವಿಗ್ರಹ ಅಂತಲ್ಲ, ಇದು ಮೂರ್ತಿ ಕೆತ್ತಿದ್ದು ಅಂತಲ್ಲ, ಇದು ಮರದಲ್ಲಿ ಮಾಡಿದಂಥ ವಿಗ್ರಹ. ಇದು 12 ವರ್ಷಗಳಿಗೊಮ್ಮೆ ಚೇಂಜ್ ಮಾಡ್ತಾರೆ. ಆಮೇಲೆ ಅತಿ ದೊಡ್ಡ ನಂಬಿಕೆ ಇದೆ, ಕೃಷ್ಣನ ಹೃದಯ ಅದರೊಳಗಿದೆ ಅಂತ. ಡಾಕ್ಟ್ರುಗಳು ಚೆಕ್ ಮಾಡ್ತಾರೆ. ನೋಡಿ, ಒಂದು ನಂಬಿಕೆಗಳೆಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ. ಓಕೆ, ಹೇಳ್ತೀನಿ ಕೇಳಿ. ಪುರಿ ಜಗನ್ನಾಥ ದೇಗುಲ ಭಾರತದ ಪವಿತ್ರ ದೇವಾಲಯಗಳಲ್ಲಿ ಒಂದು. ಈ ದೇಗುಲಕ್ಕೆ ಸಂಬಂಧಿಸಿದ ಹಲವು ಕಥೆಗಳನ್ನು ನೀವು ಕೇಳಿರ್ತೀರಿ. ಅದರಲ್ಲಿ ಒಂದು ಶ್ರೀಕೃಷ್ಣನ ಹೃದಯ ಮಿಡಿಯುತ್ತದಂತೆ. ನೋಡಿ, ಅದನ್ನು ಹೆಂಗೆ ಅಂತಂದರೆ 12 ವರ್ಷಕ್ಕೊಮ್ಮೆ ಆ ವಿಗ್ರಹ ಚೇಂಜ್ ಆಗುತ್ತೆ. ಮರದಲ್ಲಿ ಮಾಡಿರ್ತಾರೆ. ಆ ವಿಗ್ರಹ ಮಾಡುವಾಗಲೂ ಕಣ್ಣು ಕಟ್ಟಿ ಮಾಡಬೇಕು ಅಂತೆಲ್ಲ ಇದೆ. ಕೆಲವೆಲ್ಲ ಪೇಂಟಿಂಗ್ ಎಲ್ಲ ಕಣ್ಣು ಬಿಡಿಸ್ಬೇಕಾದ್ರೆ. ಆಮೇಲೆ ಅದರೊಳಗೆ ಲಬ್ಡಬ್ ಶಬ್ದ ಬರುತ್ತಂತೆ, ನಂಬಿಕೆ ಇದು. ನೋಡಿ, ಅದನ್ನೇ ಅವರ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡು ಬಂದು 12 ವರ್ಷಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ತಾರೆ, ಅದರೊಳಗೆ ಹಾಕ್ತಾರೆ. ಅದು ಕೃಷ್ಣನ ಹೃದಯ ಅನ್ನುವಂಥ ನಂಬಿಕೆ. ಇಲ್ಲಿರೋದು ಬಾಲಕೃಷ್ಣ, ಬಾಲರಾಮ ಮತ್ತು ಸುಭದ್ರೆ, ಅಣ್ಣ, ತಮ್ಮ, ತಂಗಿ. ಓಕೆ, ಇದರ ಬಗ್ಗೆ ಹೇಳ್ತೀನಿ ಕೇಳಿ. ಇಂಥ ಪ್ರತೀತಿ ಇದೆ. ಓಕೆ, ಇದೀಗ ನಿಮಗೆ ಏನೇನೆಲ್ಲ ಇತ್ತು ಅದರೊಳಗೆ ಅಂತ ಹೇಳ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಭಾರತ ಎಷ್ಟು ಶ್ರೀಮಂತವಾಗಿದೆ. ಮೊದಲೆಲ್ಲ ಯಾಕೆ ಈ ದಾಳಿಕೋರರಲ್ಲೇ ಅಟ್ಯಾಕ್ ಮಾಡ್ತಾಯಿದ್ರು, ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು? ಇದೇ ಕಾರಣಕ್ಕೆ. ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ತಿರುಪತಿ ತಿಮ್ಮಪ್ಪನ ಬಳಿ ಇದೆ, ಆಮೇಲೆ ಅನಂತ ಪದ್ಮನಾಭದಲ್ಲಿದೆ, ಈಗ ಜಗನ್ನಾಥನ ಬಳಿ 48 ವರ್ಷಗಳ ತನಕ ಓಪನ್ ಮಾಡಲೇ ಇಲ್ಲ. ಕಾರಣ ಗೊತ್ತಲ್ಲ. ಒಮ್ಮೆ ಕೋರ್ಟ್ ಹೇಳುತ್ತೆ ಅದನ್ನು ಓಪನ್ ಮಾಡಿ ಅಂತೇಳಿ, ಕೀ ಇಲ್ಲ ಅಂತ ಹೇಳ್ಬಿಡ್ತಾರೆ. ನವೀನ್ ಪಟ್ನಾಯಕ್ ಸರ್ಕಾರ ಕೀ ಇಲ್ಲ ಅಂತ ಹೇಳ್ಬಿಡುತ್ತೆ. ಅದನ್ನು ನರೇಂದ್ರ ಮೋದಿ ಎನ್ಕೇಶ್ ಮಾಡ್ಕೊಂಡ್ಬಿಡ್ತಾರೆ ಎಲೆಕ್ಷನಲ್ಲಿ. ನೋಡಿ, ಅಲ್ಲಿ ಅವರು ನವೀನ್ ಪಟ್ನಾಯಕ್ ಅವರು ಏನು ಮಾಡ್ತಾರೆ, ತಮ್ಮ ಆಪ್ತರನ್ನಾಗಿ ಅವರು IAS ಅಧಿಕಾರಿ ಕಾರ್ತಿಕೇಯನ್ ಪಾಂಡ್ಯನ್ ಅನ್ನೋರನ್ನು ನೇಮಿಸಿರ್ತಾರೆ. ಇವರೊಂದು ಡೈಲಾಗ್ ಬಿಟ್ಬಿಡ್ತಾರೆ, ಯಾರು? ನರೇಂದ್ರ ಮೋದಿ ಅವರು. ನೋಡಿ, ಈ ಕೀ ಎಲ್ಲ ತಮಿಳ್ನಾಡಿಗೆ ಹೋಗುತ್ತೆ, ಕಾರ್ತಿಕೇಯನ್ ಪಾಂಡ್ಯನ್ ಅವರ ಕೈಗೆ ಹೋಗುತ್ತೆ, ಹಿಂಗೆಲ್ಲ ಹೇಳ್ಬಿಟ್ಟ ಕಾರಣಕ್ಕಾಗಿ BJP ಅಲ್ಲಿ ಬಂತು. ಅದು ಒಂದು ಕಾರಣ ಕೂಡ. ಆಮೇಲೆ ಕೆಲವೆಲ್ಲ ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯ ಕೂಡ ಕಾರಣ ಇದೆ, ಬೇರೆ ಎಲ್ಲ ಕಾರಣಗಳು. ಬಟ್ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್, ಅದರಲ್ಲಿ 2 ಮಾತಿಲ್ಲ ನವೀನ್ ಪಟ್ನಾಯಕ್. ಈಗ 48 ವರ್ಷಗಳ ನಂತರ ಇದು ಓಪನ್ ಆಗಿದೆಯಲ್ಲ, ಏನೆಲ್ಲ ಇರಬಹುದು? ನಿಮಗೊಂದು ಆಶ್ಚರ್ಯ ಆಗುತ್ತೆ. ಹೇಳ್ತೀನಿ ಏನೆಲ್ಲ ಅಂತೇಳಿ. 1978ರಲ್ಲಿ ಸಿಕ್ಕಂಥ ಲೆಕ್ಕ ಇದು. 1978ರಲ್ಲಿ ಇದನ್ನು ಓಪನ್ ಮಾಡಿದರು. ಮೊದಲಿಗೆ ಹೇಳ್ಬಿಡ್ತೀನಿ,
ಆ ಚಿನ್ನಾಭರಣಗಳನ್ನು ವಜ್ರವೈಡೂರ್ಯ ಚಿನ್ನಾಭರಣಗಳನ್ನು ಲೆಕ್ಕ ಮಾಡೋದಕ್ಕೆ 71 ದಿನ ಬೇಕಾಯ್ತಂತೆ. 71 ದಿನ, 71 ಡೇಸ್, 2 ತಿಂಗಳು ಮತ್ತು 11 ದಿನ. ಏನು ಸಿಕ್ಕಿತ್ತು ಆಗ? 128 kg ಚಿನ್ನ. 128 kg ಚಿನ್ನ ಸಿಕ್ಕಿತ್ತು. 454 ಚಿನ್ನದ ವಸ್ತುಗಳು, ಅದು ಕಿರೀಟ ಆಗಿರ್ಬೋದು, ಮಾಲೆ ಆಗಿರ್ಬೋದು, ಹಾರ ಆಗಿರ್ಬೋದು, ಪಠ್ಯ ಏನು ಬೇಕಿದ್ರೆ ಆಗಿರ್ಬೋದು, 454 ಚಿನ್ನದ ವಸ್ತುಗಳು ಸಿಗುತ್ತೆ. ಆ ನಂತರ 293 ಬೆಳ್ಳಿ ವಸ್ತುಗಳು ಸಿಗುತ್ತೆ. ಅದು ಕಿರೀಟ, ಹಾರ, ಮತ್ತೊಂದು ಮಗದೊಂದು ವಸ್ತು. ಇಲ್ಲಿ 3 ಕೋಣೆ ಇದೆ. ಒಂದು ಕೋಣೆ ಒಳಗೋಗೋದು, ಒಂದು ಕೋಣೆ ಆದ ನಂತರ 2 ಕೋಣೆ. ಆ ಒಂದೊಂದು 2 ಕೋಣೆಗಳಲ್ಲಿ ಏನೇನೆಲ್ಲ ಸಿಕ್ತು? ಒಳ ಖಜಾನೆಯಲ್ಲಿ ಏನು ಸಿಗುತ್ತೆ? 43 ಕಿಲೋ 640 ಗ್ರಾಮ್, ಅಂದರೆ ಹತ್ರ 43.5 kg ಚಿನ್ನ ಸಿಗತ್ತೆ ಒಂದು ಕೋಣೆಯಲ್ಲಿ. 367 ಚಿನ್ನದ ವಸ್ತುಗಳು, ಅಂದರೆ ಹಾರ, ಮಾಲೆ, ಕಂಠಿ, ಕಿರೀಟ, ಬಳೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದರ ಜೊತೆಗೆ 148.780 ಗ್ರಾಮ್, ಅಂದರೆ 149 kg ಬೆಳ್ಳಿ. 231 ಬೆಳ್ಳಿ ವಸ್ತುಗಳು ಪತ್ತೆ. ಇದು ಒಳ ಖಜಾನೆಯಲ್ಲಿ. ಹೊರ ಖಜಾನೆಯಲ್ಲಿ ಏನು ಸಿಗುತ್ತೆ? ಇಲ್ಲಿ 87 kg 74 ಗ್ರಾಮ್ kg ಚಿನ್ನ, ಹತ್ರ 88 kg ಚಿನ್ನ. 87 ಚಿನ್ನದ ವಸ್ತು, 73.64 kg ಬೆಳ್ಳಿ ಮತ್ತು 62 kg ಬೆಳ್ಳಿ ವಸ್ತು ಪತ್ತೆಯಾಗುತ್ತೆ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ. ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ದೊಡ್ಡ ಸನ್ಮಾನ ಆಗಬೇಕೋ ಬೇಡೋ? ಆಗಲೇಬೇಕು. ಈ ಧ್ವನಿಯನ್ನು ನಾವು ಎತ್ತಿದಾಗ ಇದೀಗ ಸ್ಪೀಕರ್ ಖಾದರ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಇಲ್ಲ, ನಾವು ಸದನಕ್ಕೆ ಕರೆಸಿ ಅವರನ್ನು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಮಾತ್ರ ಸನ್ಮಾನ ಮಾಡಿದರೆ ಸಾಕಾ? ಈ ಕರ್ನಾಟಕದವರೆಲ್ಲ ಸನ್ಮಾನ, ಕನ್ನಡಿಗರೆಲ್ಲ ಸನ್ಮಾನ ಮಾಡೋದು ಬೇಡವಾ? ನೀವು ಕೇವಲ ಸದನದಲ್ಲಿ ಸನ್ಮಾನ ಮಾಡಿದರೆ ಹೆಂಗೆ ಸ್ವಾಮಿ? ದಯವಿಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮಗೆಲ್ಲ ಅವಕಾಶ ಕೊಡಿ. ಅವರನ್ನು ಒಂದು ತೆರೆದ ಜೀಪ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡೋಣ, ಆಮೇಲೆ ಒಂದು ಸನ್ಮಾನ ಮಾಡೋಣ. ನೀವೇ ಸನ್ಮಾನ ಮಾಡಿಬಿಟ್ರೆ ಆಗೋಯ್ತಾ? ಅದು ಹೆಂಗಾಗತ್ತೆ ಮುಖ್ಯಮಂತ್ರಿಗಳೇ? ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ನಾವು ಹೇಳಿದ ಒಂದು ಆಗ್ರಹ ಏನಿದೆ, ಮೊದಲ ಜಯ ಸಿಕ್ಕಿದೆ, ಆದರೆ ಸಂಪೂರ್ಣ ಜಯ ಸಿಗಬೇಕು ಅಂತಂದರೆ ನಾವೆಲ್ಲ ಸೇರಿ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.